ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಾವಿವತ್ತು ಕನ್ನಡ ಮೂವಿ ಯುವೈನ ನೋಡೋಣ. ಇದರ IMDb ರೇಟಿಂಗ್ 7.5 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ರಿಯಲ್ ನಲ್ಲಿ ನೀವು ರೀಲ್ ಅನ್ನ ನೋಡಿರ್ತೀರಾ ಅಥವಾ ರೀಲ್ ನಲ್ಲಿ ರಿಯಲ್ ಅನ್ನ ನೋಡಿರ್ತೀರಾ. ಆದ್ರೆ ರಿಯಲ್ ನ ರಿಯಲ್ ಆಗಿ ನೋಡಿ ಫೋಕಸ್ ಮಾಡೋ ತಾಕತ್ತು ನಿಮಗಿದೆನಾ ಅಂತ ಒಂದು ವಾಯ್ಸ್ ಓವರ್ ಮೂಲಕ ಮೂವಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೂವಿಯೊಳಗೆ ಒಂದು ಮೂವಿ ನಡೀತಾ ಇರುತ್ತೆ. ಅಲ್ಲಿ ಒಂದು ಟೈಟಲ್ ಕಾಣುತ್ತೆ. ಅದರಲ್ಲಿ ನೀವು ಇಂಟೆಲಿಜೆಂಟ್ ಆಗಿದ್ರೆ ಈ ಮೂವಿನ ಇಲ್ಲೇ ಬಿಟ್ಟು ಹೊರಗೆ ಹೋಗಿ ಅಂತ ಬರೆದಿರುತ್ತೆ. ಅದನ್ನ ನೋಡಿ ತುಂಬಾ ಜನ ಅಲ್ಲಿಂದ ಎದ್ದು ಹೋಗ್ತಿರ್ತಾರೆ. ಆಗ ಮತ್ತೊಂದು ಟೈಟಲ್ ಕಾರ್ಡ್ ಬರುತ್ತೆ. ಅದರಲ್ಲಿ ನೀವು ದಡ್ಡರಾಗಿದ್ರೆ ಈ ಮೂವಿನ ಪೂರ್ತಿ ನೋಡಿ ಅಂತ ಬರೆದಿರುತ್ತೆ. ಇದನ್ನ ನೋಡಿ ತುಂಬಾ ಜನ ನಾವು ದಡ್ಡರು ಅಂತ ಕುಂತ್ಕೋತಾರೆ. ಅದಾದ್ಮೇಲೆ ತುಂಬಾ ಜನ ಬುದ್ಧಿವಂತರು ತಾವು ದಡ್ಡರ ತರ ಇರ್ತಾರೆ, ಆದ್ರೆ ದಡ್ಡರು ತಾವು ಬುದ್ಧಿವಂತರು ಅನ್ಕೋತಾರೆ ಅನ್ನೋ ಟೈಟಲ್ ಕಾರ್ಡ್ ಬಿಡುತ್ತೆ. ಈಗ ಮೂವಿ ಸ್ಟಾರ್ಟ್ ಆಗುತ್ತೆ. ಜನ ತುಂಬಾ ಆಸಕ್ತಿಯಿಂದ ಮೂವಿಯನ್ನ ನೋಡ್ತಿರ್ತಾರೆ. ಮೂವಿ ನೋಡ್ತಿದ್ದ ಕೆಲವರಿಗೆ ತಮ್ಮ ಜೀವನದಲ್ಲಿ ಫೋಕಸ್ ಸಿಗುತ್ತೆ. ತುಂಬಾ ಜನರಿಗೆ ಫೋಕಸ್ ಸಿಗದೆ ಅವರು ಹಾಗೆ ನೋಡ್ತಾ ಇರ್ತಾರೆ. ಫೋಕಸ್ ಸಿಕ್ಕ ಒಬ್ಬ ಕಪಲ್ ಹೊರಗೆ ಬಂದು ತಮ್ಮ ಮದುವೆನ ಮುರ್ಕೋತಾರೆ. ಆಮೇಲೆ ಒಬ್ಬ ರೌಡಿ ತಾನು ಮೂವಿ ನೋಡ್ತಾ ಕೂತಿರ್ತಾನೆ. ಅವನಿಗೆ ತನ್ನ ಜೀವನದಲ್ಲಿ ಫೋಕಸ್ ಸಿಕ್ಕಿ ಅವನು ಹೊರಗೆ ಬರ್ತಾನೆ. ಅವನು ಹೊರಗೆ ಬಂದ್ಮೇಲೆ ತನ್ನ ಸ್ನೇಹಿತರಿಗೆ ತನಗೆ ಇದ್ದ ಆಸ್ತಿ ಪಾಸ್ತಿನೆಲ್ಲ ಕೊಟ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಜೀವನದಲ್ಲಿ ಫೋಕಸ್ ಸಿಕ್ಕಿರುತ್ತೆ. ಅವನು ಅವರಿಗೆ ನಿಮಗೆ ಫೋಕಸ್ ಸಿಕ್ಕಿಲ್ಲ ಅಂದ್ರೆ ಈ ಮೂವಿನ ಮತ್ತೊಮ್ಮೆ ನೋಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ಮೂವಿನ ನೋಡಿದ ಇಬ್ಬರು ಹೆಣ್ಮಕ್ಕಳು ತಮ್ಮ ಜೀವನದಲ್ಲಿ ಫೋಕಸ್ ಸಿಕ್ಕಿ ಒಬ್ಬರನ್ನೊಬ್ಬರು ತಾವು ಲವ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋತಾರೆ. ಮೂವಿ ಎಲ್ಲಾ ಕಡೆ ಹೌಸ್ಫುಲ್ ನಡೀತಿರುತ್ತೆ. ಆದ್ರೆ ತುಂಬಾ ಜನ ಈ ಮೂವಿನ ಬ್ಯಾನ್ ಮಾಡ್ಬೇಕಂತ ಹೋರಾಟ ಮಾಡ್ತಿರ್ತಾರೆ. ಯಾಕಂದ್ರೆ ಇದರಲ್ಲಿ ಎಲ್ಲಾ ಸತ್ಯವನ್ನ ತೋರಿಸಿರ್ತಾರೆ. ಇದರಿಂದ ತುಂಬಾ ಜನ ತಮ್ಮ ಜೀವನದಲ್ಲಿ ಫೋಕಸ್ ಸಿಕ್ಕಿ ತಮ್ಮ ಬದುಕನ್ನ ಬದಲಾಯಿಸ್ತಿರ್ತಾರೆ. ಇಲ್ಲಿ ನಮಗೆ ಮೂವಿ ರಿವ್ಯೂವರ್ ಕಿರಣ್ ಆದರ್ಶನ ತೋರಿಸ್ತಾರೆ. ಇವರಿಗೆ ಸುನೇನಾ ಅನ್ನೊಬ್ಬ ಟಿವಿ ರಿಪೋರ್ಟರ್ ಫೋನ್ ಮಾಡಿ, ಸರ್ ನೀವು ಯುವೈ ಮೂವಿ ನೋಡಿ ತುಂಬಾ ಜನಗಳಾದ್ವು, ನೀವು ರಿವ್ಯೂ ಇನ್ನೂ ಬರ್ದಿಲ್ಲ, ನಮಗೆ ರಿವ್ಯೂ ಕಳಿಸ್ಕೊಡಿ ಅಂತ ಹೇಳ್ತಾಳೆ. ಆಗ ಕಿರಣ್ ಆದರ್ಶ್, ಇನ್ನೂ ನನಗೆ ಅದರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ, ನಾನು ಇನ್ನೊಮ್ಮೆ ರಿಸರ್ಚ್ ಮಾಡಿ ನಿಮಗೆ ರಿವ್ಯೂ ಕಳಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವರಿಗೆ ಏನು ಬರೀಬೇಕಂತ ಅರ್ಥವಾಗ್ತಿರಲ್ಲ. ಅದಕ್ಕೆ ಅವರು ಡೈರೆಕ್ಟರ್ ಆದ ಉಪೇಂದ್ರನ ಹುಡುಕೊಂಡು ಹೋಗ್ತಾರೆ. ಆಗ ಅವರು ಅವರನ್ನು ಹುಡುಕೊಂಡು ಒಂದು ಫಾರ್ಮ್ ಹೌಸ್ ಗೆ ಬರ್ತಾರೆ. ಇಲ್ಲಿ ಕೆಲಸದಕ್ಕೆ ಉಪೇಂದ್ರ ಅವರು ಇಲ್ಲೇ ಇದ್ದು ಸ್ಟೋರಿ ಬರಿತಾ ಇದ್ರು. ಆದ್ರೆ ಅವರು ಬರೆದ ಸ್ಟೋರಿ ಅವರಿಗೆ ಇಷ್ಟ ಆಗದೆ ಅದನ್ನ ಬೆಂಕಿಯಲ್ಲಿ ಸುಟ್ಟು ಇಲ್ಲಿಂದ ಹೋಗ್ಬಿಟ್ರು ಅಂತ ಹೇಳ್ತಾಳೆ. ಆಗ ಆಕೆ ಆ ಸ್ಟೋರಿ ಪೂರ್ತಿ ಸುಟ್ಟೋಗೋ ಮುಂಚೆ ನಾನು ಅದನ್ನ ತೆಗೆದಿಟ್ಟಿದ್ದೀನಿ. ಆಗ ಕಿರಣ್ ಆದರ್ಶ್ ಆ ಸ್ಟೋರಿನ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಉಪೇಂದ್ರ ಅವರು ಬರೆದ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಕಥೆಯ ಆರಂಭದಲ್ಲಿ ಆದಮ್ ಮತ್ತು ಈವ್ನ ತೋರಿಸ್ತಾರೆ. ಭೂಮಿಯ ಸ್ಟಾರ್ಟಿಂಗ್ ನಲ್ಲಿ ದೇವರು ಇವರಿಬ್ಬರನ್ನ ಕ್ರಿಯೇಟ್ ಮಾಡಿರ್ತಾರೆ. ಇವರು ತುಂಬಾ ಸಂತೋಷದಿಂದ ಒಂದು ಗಾರ್ಡನ್ ನಲ್ಲಿ ಎಂಜಾಯ್ ಮಾಡ್ತಾ ತಿರುಗಾಡ್ತಿರ್ತಾರೆ. ಆಗ ಒಂದು ವಾಯ್ಸ್ ಓವರ್ ಬರುತ್ತೆ. ಅದರಲ್ಲಿ ನೀವು ಇಲ್ಲಿ ಏನಾದ್ರೂ ಮಾಡಬಹುದು, ನಿಮ್ಮ ಇಷ್ಟ ಬಂದಂಗೆ ಈ ಭೂಮಿಯನ್ನ ನೀವು ಆಳ್ಬಹುದು, ಆದ್ರೆ ಈ ಮರದ ಮೇಲಿರುವ ಹಣ್ಣನ್ನ ಮಾತ್ರ ತಿನ್ನಬಾರದು ಅಂತ ಹೇಳುತ್ತೆ. ಹಾಗೆ ಹೇಳಿದ ತಕ್ಷಣ ಇವ್ಗೆ ಆ ಹಣ್ಣಿನ ಮೇಲೆ ಆಸೆ ಉಂಟಾಗುತ್ತೆ. ಒಂದು ಸರ್ಪ ಅದಕ್ಕೆ ಪ್ರತಿಕ್ಷಣ ಆ ಹಣ್ಣನ್ನು ತಿನ್ನುವಂತೆ ಪ್ರೇರೇಪಿಸುತ್ತಿರುತ್ತೆ. ಆಗ ಇವು ಆದಮಿಲ್ಲದಾಗ ಆ ಹಣ್ಣನ್ನ ತಿಂದುಬಿಡುತ್ತಾಳೆ. ಇಲ್ಲಿಂದ ಮನುಷ್ಯನ ಆಲೋಚನೆಗಳ ಸರಣಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ತುಂಬಾ ಸಂತೋಷದಿಂದ ಪ್ರೀತಿಯಿಂದ ಇದ್ದ ಜನ ಈಗ ತಮ್ಮ ತಮ್ಮ ಪ್ರಾಂತ, ಭಾಷೆ, ದೇಶ ಅಂತ ಸಪರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ತಮ್ಮ ಗಡಿನಾಡುಗಳನ್ನ ರಕ್ಷಣೆ ಮಾಡಿಕೊಳ್ಳೋಕೋಸ್ಕರ ಆಯುಧಗಳನ್ನ ಕೊಂಡ್ಕೊತಿರ್ತಾರೆ. ತಮ್ಮವರನ್ನೇ ಮಾತ್ರ ಪ್ರೀತಿಸಬೇಕು, ಬೇರೆಯವರನ್ನ ದ್ವೇಷ ಮಾಡಬೇಕು ಎಂಬ ಆಲೋಚನೆ ಇಲ್ಲಿ ಆರಂಭವಾಗುತ್ತೆ. ಹೀಗೆ ಕುಲ, ಭಾಷೆ, ಜಾತಿ, ಜನಾಂಗಗಳು ಉಂಟಾಗುತ್ತೆ ಅಂತ ತೋರಿಸ್ತಾರೆ. ಹೀಗಿರುವಾಗ ಇಲ್ಲಿ ನಮಗೆ ಸೀನಾ ಉರ್ಫ್ ಕತ್ರಿ ಸೀನನ ತೋರಿಸ್ತಾರೆ. ಈತನ ಕುಲಕಸಬು ಕಳತನ ಆಗಿರುತ್ತೆ. ಇವನು ಕಳತನ ಮಾಡ್ತಾ ಮಾಡ್ತಾ ಹಣ ಸಂಪಾದನೆ ಮಾಡ್ತಾನೆ. ಹಣ ಸಂಪಾದನೆ ಆದ ತಕ್ಷಣ ಈತ ಎಲೆಕ್ಷನ್ ಗೆ ನಿಲ್ತಾನೆ. ಇವನು ಅಲ್ಲಿನ ಎಲೆಕ್ಷನ್ ಗೆದ್ದು ಮಂತ್ರಿ ಆಗ್ತಾನೆ. ಅದಾದ್ಮೇಲೆ ಇವನು ಅಲ್ಲಿನ ರಾಜನಾಗ್ತಾನೆ. ಇನ್ನೊಂದು ಕಡೆ ಒಬ್ಬ ಸ್ವಾಮೀಜಿನ ತೋರಿಸ್ತಾರೆ. ಈತನ ತರ ಎಲ್ಲ ರಾಜಕೀಯ ನಾಯಕರು, ಲೀಡರ್ಸ್ ಗಳು ಬಂದು ಸಲಹೆ ಕೇಳ್ತಾ ಹೋಗ್ತಿರ್ತಾರೆ. ಈ ಕಡೆ ಸತ್ಯನ ತೋರಿಸ್ತಾರೆ. ಸತ್ಯನ ಕೆಲವು ಜನ ಹೊಡಿತಿರ್ತಾರೆ. ಅವರು ಅವನಿಗೆ ಹೊಡೆದು ಸಾಕಾಗಿ ಬಿಟ್ಟು ಹೋಗ್ತಾರೆ. ಆಗ ಒಬ್ಬ ತಾಯಿ, ನನ್ನ ಮಗನ ತಪ್ಪಿಗೋಸ್ಕರ ನೀವು ಶಿಕ್ಷೆನ ಅನುಭವಿಸಿದ್ರಿ, ನನ್ನ ಮಗನಿಗೆ ಆ ಏಟುಗಳು ಬಿದ್ದಿದ್ರೆ ಅವನು ಸತ್ತೋಗ್ತಿದ್ದ ಅಂತ ಹೇಳ್ತಾನೆ. ಆಗ ಸತ್ಯ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ಹೀರೋಯಿನ್ ನ ತೋರಿಸ್ತಾರೆ. ಈಕೆ ಸತ್ಯನ ಲವ್ ಮಾಡ್ತಿರ್ತಾಳೆ. ಆಗ ಆಕೆಯ ಫ್ರೆಂಡ್ ಬಂದು, ನೀನು ಸತ್ಯಗೆ ಹೋಗಿ ಡೈರೆಕ್ಟ್ ಆಗಿ ಲವ್ ಯು ಅಂತ ಹೇಳ್ಬಿಡು ಅಂತ ಹೇಳ್ತಾಳೆ. ಆಗ ಆಕೆ, ಆತ ನನಗೆ ಬೇಡ ಅಂತ ಹೇಳಿದ್ರೆ ನಾನು ಬದುಕಕ್ಕಾಗಲ್ಲ, ನನಗೆ ಯಾವಾಗ ಸಾಯೋಕೆ ಧೈರ್ಯ ಬರುತ್ತೋ ಆಗ ಹೋಗಿ ಆತಗೆ ಐ ಲವ್ ಯು ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಈಗ ಸತ್ಯನ ತೋರಿಸ್ತಾರೆ. ಈತ ಎಲ್ಲರಿಗೆ ಹೆಲ್ಪ್ ಮಾಡ್ತಾ ಅಲ್ಲಿ ತುಂಬಾ ಸಂತೋಷದಿಂದ ಇರ್ತಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನ ತೋರಿಸ್ತಾರೆ. ಇಲ್ಲಿ ಒಬ್ಬ ಹೆಣ್ಮಗಳು ತಾನು ತುಂಬಾ ಖುಷಿಯಿಂದ ನೇಚರ್ ಅಲ್ಲಿ ಆಟ ಆಡ್ತಾ ಇರ್ತಾಳೆ. ಆಗ ಕೆಲವರು ಜನ ಬಂದು ಆಕೆ ಜೊತೆ ಕೆಟ್ಟ ಕೆಲಸ ಮಾಡಿ ಹೋಗ್ಬಿಡ್ತಾರೆ. ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಆಕೆಯ ಪ್ರಸವ ವೇದನೆ ಬಂದಾಗ ಸ್ವಾಮೀಜಿ ಆಕೆಗೆ ಆಶ್ರಯ ಕೊಡ್ತಾನೆ. ಆಕೆಗೆ ಮಗು ಹುಟ್ಟುವಾಗ ಪೌರ್ಣಿಮೆ ರಾತ್ರಿ ಆಗಿರುತ್ತೆ. 12 ಗಂಟೆ ಸರಿಯಾಗಿ ಆ ಮಗು ಹುಟ್ಟಿದ್ರೆ ಆ ಮಗು ಕಲ್ಕಿ ಅವತಾರ ಆಗುತ್ತೆ ಅಂತ ಆ ಸ್ವಾಮೀಜಿ ಭವಿಷ್ಯ ನುಡಿತಾನೆ. ಆದ್ರೆ ಆ ಮಗು ಕರೆಕ್ಟ್ ಆಗಿ 12 ಗಂಟೆಗೆ 5 ನಿಮಿಷ ಇರುವಾಗ ಹುಟ್ಟುತ್ತೆ. ಆಗ ಸ್ವಾಮೀಜಿ ಆ ಮಗು ಹೆಸರು ಸತ್ಯ ಅಂತ ಇಡ್ತಾನೆ. ಈತ ಯಾವಾಗ್ಲೂ ಸತ್ಯವನ್ನ ಹೇಳ್ತಾನೆ ಮತ್ತು ಎಲ್ಲರಿಗೆ ಸಹಾಯವನ್ನ ಮಾಡ್ತಾನೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸತ್ಯ ತರ ಇರೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತನಿಗೆ ಒಳ್ಳೆದಂದ್ರೆ ಆಗ್ತಿರಲ್ಲ. ಇವನು ಯಾರಾದ್ರೂ ಒಳ್ಳೆದ ಕೆಲಸ ಮಾಡ್ತಿದ್ರೆ ಅವರನ್ನ ಸಾಯಿಸ್ತಿರ್ತಾನೆ. ಹೀಗೆ ಈತ ಒಂದು ಕಪಲ್ ನ ಇಟ್ಕೊಂಡು ಬರ್ತಾನೆ. ಅವರಿಗೆ ನೀವು ಒಳ್ಳೆಯವರ ಕೆಟ್ಟವರ ಅಂತ ಕೇಳ್ತಾನೆ. ಅದಕ್ಕೆ ಅವರು, ನಾವು ಒಳ್ಳೆಯವರು, ಯಾವಾಗ್ಲೂ ಒಳ್ಳೆದನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಆಗ ಆತ ಅವರನ್ನ ಜೈಲಲ್ಲಿ ಹಾಕ್ತಾನೆ ಮತ್ತು ಅವನ ಮಗನಿಗೆ, ನೀನು ಕೆಟ್ಟದನ್ನ ಮಾಡು ಮತ್ತು ಯಾವಾಗ್ಲೂ ಕೆಟ್ಟವನಾಗಿರು ಅಂತ ಹೇಳ್ತಾನೆ. ಅದನ್ನ ಕೇಳಿ ಆ ಹುಡುಗ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈತನ ಓಡೋ ಸ್ಪೀಡ್ ನೋಡಿದ್ರೆ ಈತ ಪಕ್ಕ ದಾವೂದ್ ಇಬ್ರಾಹಿಂ ಅಥವಾ ದೊಡ್ಡ ಡಾನ್ ಆಗ್ತಾನೆ ಅಂತ ಹೇಳ್ತಾನೆ. ಈ ಕಡೆ ಸತ್ಯನ ತೋರಿಸ್ತಾರೆ. ಸತ್ಯನ ಹೊಡೆಯೋಕೆ ವರ್ಮಾ ಕಡೆಯವರು ಬಂದಿರ್ತಾರೆ. ಆಗ ಸತ್ಯ ಅವರ ಕಿವಿಯಲ್ಲಿ ಏನೋ ಹೇಳ್ತಾನೆ. ಆಗ ಅವರು ವರ್ಮಾ ಹತ್ರ ಹೋಗಿ,
ಎಷ್ಟು ದಿನ ನೀನು ನಮಗೆ ಕೆಲಸಕ್ಕೆ ಇಟ್ಕೊಂಡಿದ್ಯಾ ಅನ್ಕೊಂಡಿದ್ವಿ, ಆದ್ರೆ ಈಗ ನಾವೇ ನಿನಗೆ ದುಡ್ಡು ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿದ್ವಿ ಅಂತ ಗೊತ್ತಾಯ್ತು. ಈಗಿಂದ ನಾವು ನಿನಗೋಸ್ಕರ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಆಗ ವರ್ಮಾ ಕೋಪದಿಂದ ಯಾರಿಗೋ ಫೋನ್ ಮಾಡಿ ಇವತ್ತು ರಾತ್ರಿ ಸತ್ಯ ಉಳಿಬಾರ್ದು ಅಂತ ಹೇಳ್ತಾನೆ. ಆಗ ರಾತ್ರಿ ಆದಾಗ ಕೆಲವರು ಮಾರ್ಕ್ಸ್ ಹಾಕೊಂಡು ಸತ್ಯನ ಸಾಯಿಸೋಕೆ ಬರ್ತಾರೆ. ಆಗ ಅಲ್ಲಿ ಸತ್ಯ ತರ ಇರೋ ಬ್ಲಾಕ್ ಡ್ರೆಸ್ ಹಾಕೊಂಡ ವ್ಯಕ್ತಿ ಅಲ್ಲಿಗೆ ಬಂದು ಅವರನ್ನೆಲ್ಲ ಸಾಯಿಸ್ಬಿಡ್ತಾನೆ. ಆಗ ಸ್ವಾಮೀಜಿ ಹೊರಗೆ ಬರ್ತಾನೆ. ಈತ ಸ್ವಾಮೀಜಿಗೆ ನಾನು ಸತ್ಯ ಅಲ್ಲ ಕಲ್ಕಿ, ಎಲ್ಲರಿಗೂ ಹೋಗಿ ಅನೌನ್ಸ್ ಮಾಡು ಅಂತ ಹೇಳ್ತಾನೆ. ಆಗ ಸ್ವಾಮೀಜಿ ಹೋಗಿ ಟಿವಿಯಲ್ಲಿ ಎಲ್ಲರಿಗೆ ಕಲ್ಕಿ ಅವತಾರ ಆಗಿದೆ ಅಂತ ಹೇಳ್ತಾನೆ. ಈ ವಿಷಯ ವರ್ಮಾ ಮತ್ತು ಎಲ್ಲರಿಗೆ ಗೊತ್ತಾಗುತ್ತೆ. ಎಲ್ಲರೂ ತುಂಬಾ ಸಂತೋಷದಿಂದ ಕಲ್ಕಿಗಾಗಿ ಕಾಯ್ತಾ ಇರ್ತಾರೆ. ಆಗ ಅಲ್ಲಿ ಕಲ್ಕಿ ಬರ್ತಾನೆ. ಆತ ಎಲ್ಲರನ್ನ ನೋಡಿ ಇಲ್ಲಿ ತಪ್ಪು ನಡೀತಾ ಇದೆ, ಗೊತ್ತಿದ್ದು ತಪ್ಪು ನಡೀತಾ ಇದೆ, ನಾನು ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಜನ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋತಾರೆ. ಕಲ್ಕಿ ಅಲ್ಲಿಂದ ವರ್ಮಾ ಹತ್ರ ಬರ್ತಾನೆ. ಇಲ್ಲಿ ವರ್ಮಾಗೆ ನನ್ನ ಸಾಯಿಸಕ್ಕೆ ಜನರನ್ನ ಕಳಿಸ್ತೀಯ ಮೂರ್ಖ ಅಂತ ಹೇಳ್ತಾನೆ. ಆಗ ವರ್ಮಾ ಸಾರಿ ದೇವರೇ, ನೀನು ಕಲ್ಕಿ ಅಂತ ನನಗೆ ಗೊತ್ತಿದ್ದಿಲ್ಲ ಅಂತ ಹೇಳ್ತಾನೆ. ಆಗ ಕಲ್ಕಿ ನನಗೆ ನಿನ್ನ ಹೀಗೆ ನೋಡೋಕೆ ಇಷ್ಟ ಇಲ್ಲ, ನಾನು ನಿನ್ನ ಸೆಂಟ್ರಲ್ ಸಾಮ್ರಾಟ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಸೀನ್ ಇಲ್ಲಿಂದ ಕಟ್ಟಾಗಿ ಕಲ್ಕಿ ತಾಯಿನ ತೋರಿಸ್ತಾರೆ. ಈಕೆ ವೀಲ್ ಚೇರ್ ಮೇಲೆ ಇರ್ತಾಳೆ. ಇಲ್ಲಿ ಸತ್ಯನ ತೋರಿಸ್ತಾರೆ. ಸತ್ಯ ಮತ್ತು ಕಲ್ಕಿ ಬೇರೆ ಬೇರೆ ಆಗಿರ್ತಾರೆ. ಇವರು ಅಣ್ಣತಮ್ಮರಾಗಿರ್ತಾರೆ. ಈಗ ಕಲ್ಕಿ ಸತ್ಯಗೆ ತನ್ನ ಸ್ಟೋರಿನ ಹೇಳ್ತಾನೆ. ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ನಮ್ಮ ತಾಯಿ ಪ್ರಕೃತಿ, ಆಕೆ ವನ್ಯ ಜೀವಿಗಳಿಂದ ತುಂಬಿ ತುಳುಕ್ತಾ ತುಂಬಾ ಸಂತೋಷದಿಂದ ಬದುಕ್ತಾ ಇದ್ಲು. ಆದ್ರೆ ಈ ದುಷ್ಟ ಮಾನವನ ಕಣ್ಣು ಆಕೆ ಮೇಲೆ ಬಿತ್ತು. ಅವನು ತನ್ನ ದುರಾಸೆಗೋಸ್ಕರ ಮೈನಿಂಗ್ ಮಾಫಿಯಾ, ಟಿಂಬರ್ ಮಾಫಿಯಾ, ಮೆಡಿಕಲ್ ಮಾಫಿಯಾಗಳಂತ ಬಿಸ್ನೆಸ್ ಗಳನ್ನ ಮಾಡಿ ಈ ಪ್ರಕೃತಿಯನ್ನ ಹಾಳು ಮಾಡಿದ್ರು. ಮನುಷ್ಯನ ಪಾಪಗಳು ಹೆಚ್ಚಾದಾಗ ಆಕೆ ಗರ್ಭವತಿ ಆದ್ಲು. ಮಕ್ಕಳಿಲ್ಲದ ಶಾಸ್ತ್ರಿ ಕುಟುಂಬ ನಮ್ಮ ತಾಯಿಗೆ ಆಶ್ರಯ ಕೊಟ್ರು. ಸರಿಯಾಗಿ 12 ಗಂಟೆಗೆ 5 ನಿಮಿಷ ಇರುವಾಗ ನೀನು ಹುಟ್ಟಿದೆ. ಆ ಸ್ವಾಮೀಜಿ ನಿನ್ನ ಕರ್ಕೊಂಡು ಹೋಗಿ ಸತ್ಯ ಅಂತ ಹೆಸರಿಟ್ರು. ಆದರೆ ಕರೆಕ್ಟು 12 ಗಂಟೆ ಆದಾಗ ನನ್ನ ತಾಯಿಗೆ ಮತ್ತೆ ಪ್ರಸವ ವೇದನೆ ಆರಂಭವಾಯಿತು. ಆಗ ಗುಡುಗು ಮಿಂಚಿನ ಶಬ್ದಕ್ಕೆ ನನ್ನ ತಾಯಿಯ ಕೂಗು ಸ್ವಾಮೀಜಿಗೆ ಕೇಳಲಿಲ್ಲ. ಆಗ ನರ್ಸ್ ನನ್ನ ತಾಯಿಗೆ ಡೆಲಿವರಿ ಮಾಡಿದ್ಲು. ಇದನ್ನೆಲ್ಲ ನೋಡ್ತಿದ್ದ ನರ್ಸ್ ಗಂಡ ಅಫ್ಘಾನ್ ನನ್ನ ಬಲವಂತವಾಗಿ ತನ್ನ ಹತ್ರ ತಗೊಂಡು ಹೋಗಿ ಸಾಕೋಕೆ ಸ್ಟಾರ್ಟ್ ಮಾಡಿದ. ನಾನು ದೊಡ್ಡವನಾದ್ಮೇಲೆ ಅವನು ನನ್ನ ಹತ್ರ ಕಳ್ಳತನ ಮಾಡಿಸ್ತಿದ್ದ. ಆತನಿಗೆ 2 ಹೆಂಡ್ತಿರು. ಅವರು ಆತನಲ್ಲಿದ್ದ ಎಲ್ಲ ಹಣನ ದೋಚ್ಕೊಂಡು ಅವನನ್ನ ಬಿಟ್ಟು ಹೋದ್ರು. ಆಗ ಅವನು ಕುಡಿದ ನಶೆಯಲ್ಲಿ ನನಗೆ ಎಲ್ಲ ನಿಜನ ಹೇಳ್ಬಿಟ್ಟ ಮತ್ತು ಈ ಪ್ರಪಂಚದಲ್ಲಿ ಬದುಕಬೇಕಂದ್ರೆ ತಲೆ ಹೊಡಿಬೇಕು ಅಂತ ಹೇಳಿದ್ದ. ಆಗ ನಾನು ಮೊದಲು ಅವನ ತಲೆನೇ ಹೊಡೆದೆ, ಆಮೇಲೆ ಹಾಗೆ ಕೆಟ್ಟವನಾಗಿ ಬದುಕಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳ್ತಿದ್ದ ಸತ್ಯ, ಹಾಗಾದ್ರೆ ನಾವಿಬ್ರು ಅಣ್ಣ ತಮ್ಮರ, ಇದನ್ನ ನಮ್ಮ ತಾಯಿ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು, ಅವರ ಮಾನಸಿಕ ಸ್ಥಿತಿ ಚೆನ್ನಾಗಿರ್ಬೇಕಾಗಿತ್ತು ಅಂತ ಹೇಳ್ತಾನೆ. ಆಗ ಕಲ್ಕಿ, ನಮ್ಮ ತಾಯಿಯ ಪರಿಸ್ಥಿತಿ ಚೆನ್ನಾಗಾಗೋಕೆ ಹೇಗೆ ಸಾಧ್ಯ, ಆಕೆಯನ್ನ ಈ ಪರಿಸ್ಥಿತಿಗೆ ತಂದವರೆಲ್ಲ ತುಂಬಾ ಸಂತೋಷದಿಂದ ಇದ್ದಾರೆ, ಅವರಿಗೆ ಅವರ ತಪ್ಪಿನ ಶಿಕ್ಷೆ ಆಗುವವರೆಗೂ ನಮ್ಮ ತಾಯಿ ಸರಿಯಾಗಲ್ಲ ಅಂತ ಹೇಳ್ತಾನೆ. ಆಗ ಸತ್ಯ, ನಾನು ಕೆಲವೇ ದಿನಗಳಲ್ಲಿ ಒಳ್ಳೆ ಸಮಾಜವನ್ನ ನಿರ್ಮಿಸ್ತೀನಿ, ಎಲ್ಲರೂ ಅಲ್ಲಿ ಸಂತೋಷವಾಗಿರ್ತಾರೆ, ಆಗ ಪ್ರಕೃತಿ ಮತ್ತೆ ನಲಿದಾಡುತ್ತೆ ಅಂತ ಹೇಳ್ತಾನೆ. ಆಗ ಕಲ್ಕಿ, ಅದು ಸಾಧ್ಯನೇ ಇಲ್ಲ, ಈಗ ಜನ ತಮ್ಮ ಬದುಕನ್ನ ಬದಲಾಯಿಸಲ್ಲ, ಮನುಷ್ಯ ತನ್ನ ಸ್ವಾರ್ಥ ಮತ್ತು ಆಸೆಗಾಗಿ ಏನ್ ಬೇಕಾದ್ರೂ ಮಾಡ್ತಾನೆ, ಅವನು ಬದಲಾಗಲ್ಲ, ಅವರನ್ನ ತಡಿಬೇಕಂದ್ರೆ ಅವರನ್ನ ನಾಶ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಸತ್ಯ, ಹಾಗೆ ಆಗಕ್ಕೆ ನಾನು ಬಿಡೋದಿಲ್ಲ, ನಿನ್ನ ನಾನು ತಡಿತೀನಿ ಅಂತ ಹೇಳ್ತಾನೆ. ಆಗ ಕಲ್ಕಿ, ನಾನು ನಿನ್ನ ಇಟ್ಟಿರೋದು ಮಾಮೂಲಿ ಜಾಗದಲ್ಲ, ಇದು ಇನ್ನರ್ ವರ್ಲ್ಡ್, ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡು, ನಿನ್ನಿಂದ ಆದ್ರೆ ನೀನು ನನ್ನ ತಡಿ ಅಂತ ಹೇಳ್ತಾನೆ. ಕಲ್ಕಿ ಅಲ್ಲಿಂದ ಹೋದ್ಮೇಲೆ ಸತ್ಯ ಆ ಜಾಗದ ಬಗ್ಗೆ ಯೋಚನೆ ಮಾಡ್ತಾನೆ. ಕಲ್ಕಿ ಸತ್ಯನ ಇಟ್ಟಿರೋ ಜಾಗ ಬ್ರೇನ್ ಆಕಾರದಲ್ಲಿ ಇರುತ್ತೆ. ಅಲ್ಲಿ ಬರೀ ಕತ್ತಲೆ ಇರುತ್ತೆ. ಈ ಕಡೆ ಕಲ್ಕಿ ವರ್ಮಾ ಮಹಲ್ ಹತ್ರ ಬರ್ತಾನೆ. ಇಲ್ಲಿ ಜನ ಕಲ್ಕಿನ ನೋಡ್ಬೇಕಂತ ಮುಗಿಬೀಳ್ತಾರೆ. ಆಗ ಕಲ್ಕಿ ತನ್ನ ತಾಯಿಗೆ, ನೋಡಮ್ಮ ಮೂರ್ಖ ಜನ ಮತಿಗೆಟ್ಟು ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾನೆ. ನಿನ್ನ ಈ ಪರಿಸ್ಥಿತಿಗೆ ತಂದ ಅವರನ್ನ ಅವರ ದಾರಿಯಲ್ಲಿ ಅವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಕಲ್ಕಿ ಜನರು ಪ್ರಕೃತಿ ಜೊತೆ ಏನ್ ಮಾಡಿದ್ರು ಅದನ್ನೇ ಅವರ ಜೊತೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವರ ರೋಡ್ಗಳಲ್ಲಿ ಗುಂಡಿಗಳನ್ನ ಹಾಕ್ತಾನೆ, ಕಸಗಳನ್ನ ಅವರ ಮನೆ ಮುಂದೆ ಬಂದು ಚೆಲ್ತಾನೆ. ಜನ ಬೇಸತ್ತು ಹೋಗ್ತಾರೆ, ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅವರಲ್ಲಿ ಜಾತಿ, ಭಾಷೆ ಮತ್ತು ಕುಲಗಳ ನಡುವೆ ಭೇದ ಹುಟ್ಟಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಜನ ಹೊಡೆದಾಡ್ಕೊಂಡು ಸಾಯ್ತಿರ್ತಾರೆ. ಈ ಕಡೆ ಸತ್ಯ ಅಲ್ಲಿಂದ ಹೇಗೆ ತಪ್ಪಿಸ್ಕೋಬೇಕಂತ ಯೋಚನೆ ಮಾಡ್ತಿರ್ತಾನೆ. ಆಗ ಅವನಿಗೆ ಕಲ್ಕಿ ಹೇಳಿದ ಮಾತು ನೆನಪಾಗುತ್ತೆ. ಅವನು ತನ್ನ ಮನಸ್ಸನ್ನ ಶಾಂತ ಮಾಡಿ ಯೋಚನೆ ಮಾಡ್ತಾನೆ. ಆಗ ಒಂದೊಂದಾಗಿ ಎಲ್ಲ ಹಂತಗಳನ್ನ ಗೆಲ್ತಾ ಅವನು ಅಲ್ಲಿಂದ ಹೊರಗೆ ಬರ್ತಾನೆ. ಅವನು ಅಲ್ಲಿಂದ ಹೊರಗೆ ಬಂದಾಗ ಆ ಜಾಗವನ್ನ ನೋಡ್ತಾನೆ. ಅದು ಬ್ರೇನ್ ಆಕಾರದಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ನಮ್ಮ ಬ್ರೇನೇ ಕಾರಣ. ಅಂದರೆ ಮನುಷ್ಯ ತನ್ನ ಮನಸ್ಸಿನ ಆಲೋಚನೆಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಮನಸ್ಸೆಂಬ ಸೆರೆಯಲ್ಲಿರ್ತಾನೆ. ಅವನು ಅಲ್ಲಿಂದ ಹೊರಗೆ ಬರಬೇಕಂದ್ರೆ ತನ್ನ ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಕೋಬೇಕಾಗಿರುತ್ತೆ. ಈ ಕಡೆ ವಾಮನ್ ಮಹಲ್ಗೆ ಹೈಕಮಾಂಡ್ ಬರ್ತಾನೆ. ಈತ ಇಲ್ಲಿ ವಾಮನ್ಗೆ, ಈ ಸಲ ಬಂದಿರೋ ಇಂಟೆಲಿಜೆನ್ಸ್ ಪ್ರಕಾರ ನೀನು ಎಲೆಕ್ಷನ್ ಗೆಲ್ಲಲ್ಲ, ಅದಕ್ಕೆ ಈ ಸಲ ನಾವು ಎಲೆಕ್ಷನ್ ಟಿಕೆಟ್ ನ ಕಲ್ಕಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಆಗ ಕಲ್ಕಿಗೆ ಸತ್ಯ ಹೊರಗೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಕಲ್ಕಿ ಸತ್ಯ ಏನು ಮಾಡಕ್ಕಾಗಲ್ಲ, ಅವನಿಗೆ ಜನರ ಬಗ್ಗೆ ಗೊತ್ತಿಲ್ಲ. ಅವನು ಜನರಿಗೆ ಒಳ್ಳೆದು ಮಾಡ್ಬೇಕು ಅನ್ಕೋತಾನೆ. ಜನರಿಗೆ ಒಳ್ಳೇದು ಇಷ್ಟ ಇಲ್ಲ, ಅವರ ಆಲೋಚನೆಗಳಿಗೆ ತಕ್ಕಂತೆ ಅವರ ಜಾತಿ ಭಾಷೆಗೆ ಅನುಕೂಲ ಮಾಡಿಕೊಟ್ರೆ ಸಾಕು ಅಂತ ಹೇಳ್ತಾನೆ. ಆಗ ಜಡ್ಜ್ಮೆಂಟ್ ಡೇ ಬರುತ್ತೆ. ಆಗ ಒಬ್ಬ ವ್ಯಕ್ತಿ, ನಾವು ಇಲ್ಲಿ ನಮ್ಮ ಸ್ವಂತ ರಾಜ್ಯವನ್ನ ಸ್ಟಾರ್ಟ್ ಮಾಡೋಣ, ನಾವಾಗೆ ನಮ್ಮ ಕೆಲಸವನ್ನ ಮಾಡ್ಕೊಳ್ಳೋಣ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ, ನಮಗೆ ಲೀಡರ್ ಅವಶ್ಯಕತೆ ಇಲ್ಲ, ನಮಗೆ ವಿವೇಚನೆ ಮತ್ತು ಆಲೋಚನೆ ಮಾಡುವ ಶಕ್ತಿ ಇದೆ, ನಮ್ಮ ಕಾರ್ಯವನ್ನ ನಾವು ಮಾಡ್ಕೊಂಡ್ರೆ ಒಳ್ಳೆದಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಜನ ಅವನನ್ನ ನಂಬದೆ ಅವನನ್ನ ಒದ್ದು ಓಡಿಸ್ಬಿಡ್ತಾರೆ. ಆಮೇಲೆ ಅವರು ಕಲ್ಕಿನ ತಮ್ಮ ರಾಜನಾಗಿ ಒಪ್ಕೋತಾರೆ. ಈಗ ಕಲ್ಕಿ ಎಲ್ಲರ ಮೇಲೆ ಆಡಳಿತ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಈತ ಎಲ್ಲರನ್ನ ತನ್ನ ಇಚ್ಛೆಯಂತೆ ಟಾರ್ಚರ್ ಮಾಡ್ತಿರ್ತಾನೆ. ಆದ್ರೆ ಅಲ್ಲಿ ಸತ್ಯ ಬರ್ತಾನೆ. ಸತ್ಯನ ನೋಡಿ ಎಲ್ಲರೂ ಆತನನ್ನ ಫಾಲೋ ಮಾಡ್ತಾರೆ. ಸತ್ಯ ಎಲ್ಲರ ಮನಸ್ಸನ್ನ ಬದಲಾಯಿಸಿರ್ತಾನೆ. ಈಗ ಎಲ್ಲರೂ ತುಂಬಾ ಸಂತೋಷದಿಂದ ಸತ್ಯ ಜೊತೆ ಇರ್ತಾರೆ. ಆಗ ಇದನ್ನೆಲ್ಲ ನೋಡಿದ ಕಲ್ಕಿ ಅಲ್ಲಿಗೆ ಬರ್ತಾನೆ. ಈತ ಒಬ್ಬನಿಗೆ ನಿನ್ನ ಜಾತಿ ಏನು ಅಂತ ಕೇಳ್ತಾನೆ. ಆಗ ಅವನು ಜಾತಿನ ಹಾಗಾದ್ರೆ ಏನು ಅಂತ ಕೇಳ್ತಾನೆ. ಆಗ ಕಲ್ಕಿ ಅಲ್ಲಿ ನಾಯಿ ಇದೆ ನೋಡು, ಅದು ಯಾವ ಜಾತಿ ಅಂತ ಕೇಳ್ತಾನೆ. ಆಗ ಆತ ಅದು ಪಮೇರಿಯನ್ ಅಂತ ಹೇಳ್ತಾನೆ. ಆಗ ಕಲ್ಕಿ ಒಂದು ನಾಯಿಗೂ ಜಾತಿ ಇದೆ, ಇನ್ನು ಮನುಷ್ಯರಿಗಿರಲ್ವಾ, ನೀನು ನಿನ್ನ ಜಾತಿಯನ್ನ ಹುಡುಕು, ಜಾತಿ ಇಲ್ಲ ಅಂದ್ರೆ ನೀನು ನೀಚ ಅಂತ ಹೇಳ್ತಾನೆ. ಮತ್ತು ನೀವು ಯಾವ ಧರ್ಮವನ್ನ ಪಾಲಿಸ್ತೀರಿ ಅಂತ ಕೇಳ್ತಾನೆ. ಆಗ ಅವರು ಧರ್ಮ ಅಂದ್ರೆ ಏನು ಅಂತ ಕೇಳ್ತಾರೆ. ಆಗ ನೀನು ಧರ್ಮ ಗೊತ್ತಿಲ್ಲ ಅಂದ್ರೆ ನೀನು ಅಧರ್ಮಿ, ನೀವೆಲ್ಲ ದೇವರನ್ನ ನಂಬಲ್ಲ, ದೇವರಿಲ್ಲ ಅಂತ ಅನ್ಕೋತೀರಿ, ಹಾಗಾದ್ರೆ ನಾನು ಇಲ್ಲಿ ದೇವರ ಫೋಟೋನ ಇಡ್ತೀನಿ, ನಿಮಗೆ ಧೈರ್ಯ ಇದ್ರೆ ತುಳಿರಿ ಅಂತ ಹೇಳಿ ಅಲ್ಲಿ ದೇವರ ಫೋಟೋನ ಹಾಕ್ತಾನೆ. ಕಲ್ಕಿ ಅಲ್ಲಿಂದ ಹೋದ್ಮೇಲೆ ಸತ್ಯ ಅಲ್ಲಿಗೆ ಬರ್ತಾನೆ. ಈತ ಅವರಿಗೆ ಧರ್ಮದಿಂದ ಜಾತಿ, ಜಾತಿಯಿಂದ ಸಂಘರ್ಷ, ಇದೆಲ್ಲ ಬೇಕಾ ನಿಮಗೆ ಅಂತ ಕೇಳ್ತಾನೆ. ಆಗ ಅವರು ಹೌದು ಹೌದು ಅಂತ ಹೇಳ್ತಾರೆ. ಆಗ ಸತ್ಯ ನಮ್ಮನ್ನ ಸೃಷ್ಟಿ ಮಾಡಿರೋ ದೇವರನ್ನ ನಂಬ್ತೀನಿ, ಆದ್ರೆ ನಾವು ಸೃಷ್ಟಿ ಮಾಡಿರೋ ದೇವರನ್ನ ನಂಬಲ್ಲ ಅಂತ ಹೇಳಿ ಆ ಫೋಟೋ ಮೇಲೆ ನಡೆಯೋಕೆ ಹೋಗ್ತಿರ್ತಾನೆ. ಆಗ ಜನ ಕಲ್ಲೊಡೆದು ಸತ್ಯನ ಸಾಯಿಸ್ಬಿಡ್ತಾರೆ. ಅವನನ್ನ ಕಾಪಾಡೋಕೆ ಬಂದ ನಂದಿನಿಯನ್ನ ಕೂಡ ಅವರು ಸಾಯಿಸ್ಬಿಡ್ತಾರೆ. ಸೀನಿಲಿಂದ ಕಟ್ಟಾಗಿ ಈಗ ಕಲ್ಕಿ ರಾಜ ಆಗಿರ್ತಾನೆ. ಅವನು ಎಲ್ಲರ ಮೇಲೆ ಆಡಳಿತ ಮಾಡ್ತಿರ್ತಾನೆ. ರಾಜ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದ ವಾಮನ ಈಗ ಭಿಕ್ಷುಕ ಆಗಿರ್ತಾನೆ. ಅವನು ರೋಡ್ ಮೇಲೆ ಇರ್ತಾನೆ. ಈಗ ಜನರಲ್ಲಿ ಸರಿಯಾಗಿ ಉಟ್ಕೊಳಕ್ಕೆ ಬಟ್ಟೆ ಕೂಡ ಇರೋದಿಲ್ಲ. ಅವರು ಒಂದೊತ್ತು ಊಟಕ್ಕೋಸ್ಕರ ಹೊಡೆದಾಡ್ಕೊಂಡು ಸಾಯ್ತಿರ್ತಾರೆ. ಆದ್ರೂ ಅವರು ತಮ್ಮ ಜಾತಿಯನ್ನ ಬಿಟ್ಟಿರಲ್ಲ. ಜಾತಿ ಧರ್ಮ ಅಂತ ಈಗಲೂ ಅವರು ಕಿತ್ತಾಡ್ತಿರ್ತಾರೆ. ಕಲ್ಕಿ ಅವರಿಗೆ ಅನವಶ್ಯಕ ವಸ್ತುಗಳನ್ನ ಕೊಡ್ತಿರ್ತಾನೆ. ಅವರಿಗೆ ಫೋನ್ ಇಂಟರ್ನೆಟ್ ಗಳನ್ನ ಫ್ರೀ ಆಗಿ ಪ್ರೊವೈಡ್ ಮಾಡ್ತಿರ್ತಾನೆ. ಜನ ಹೊಟ್ಟೆಗೆ ಊಟ ಇಲ್ಲದಿದ್ದರೂ ಕ್ರಿಕೆಟ್ ಅನ್ನ ನೋಡ್ತಿರ್ತಾರೆ. ಇಲ್ಲಿ ನಮ್ಮ ದೇಶ ಯುದ್ಧಕ್ಕೆ ವಿಮಾನಗಳನ್ನ ಖರೀದಿಸಿದೆ ಅಂತ ತೋರಿಸ್ತಾರೆ. ಆಗ ಅವರು ನಮ್ಮ ದೇಶ ಎಷ್ಟು ಮುಂದುವರಿತಾ ಇದೆ ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ಹುಡುಗ ಇವೆಲ್ಲ ಡೈವರ್ಟ್ ಮಾಡಕ್ಕೆ ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಸರಿಯಾಗಿ ಊಟಕ್ಕೆ ಗತಿ ಇಲ್ಲ, ಇಂಥ ಸಮಯದಲ್ಲಿ ನಾವು ಯುದ್ಧಕ್ಕೆ ವಿಮಾನಗಳನ್ನು ತಗೊಳ್ಳೋದು ಅವಸರನಾ ಅಂತ ಕೇಳ್ತಾನೆ. ಆಗ ಅಲ್ಲೇ ಇದ್ದವರು ನೀನು ದೇಶದ್ರೋಹಿ ಅಂತ ಹೇಳಿ ಅವನನ್ನ ಮೇಲಿಂದ ಕೆಳಗೆ ಬಿಸಾಕ್ತಾರೆ. ಆಗ ಅಲ್ಲಿ ಕಲ್ಕಿ ತನ್ನ ತಾಯಿಯನ್ನ ಕರ್ಕೊಂಡು ಬರ್ತಾನೆ. ಈತ ಜನರನ್ನ ತೋರಿಸಿ ತನ್ನ ತಾಯಿಗೆ ನೋಡಮ್ಮ, ಇವರು ನಿನ್ನ ಜೊತೆ ಏನ್ ಮಾಡಿದ್ರು ಇವರ ಜೊತೆ ನಾನು ಅದೇ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ನಾವು ಪ್ರಕೃತಿಯನ್ನ ಹಾಳು ಮಾಡಿದ ರೀತಿ ಪ್ರಕೃತಿ ನಮ್ಮ ಜೊತೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಇಲ್ಲಿ ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ. ಆಗ ಜನ ರೊಚ್ಚಿಗೆದ್ದು ಕಲ್ಕಿಯನ್ನ ಬೈತಿರ್ತಾರೆ. ಆಗ ಕಲ್ಕಿ ಗನ್ ತಗೊಂಡು ಅವರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.